ಇನ್ನು ಸಿಎಂ ಅಸಹಾಯಕರಾಗಿದ್ದಾರೆ ಎನ್ನುವಂತಹ ಕೆಎನ್ ರಾಜಣ್ಣ ಕೊಟ್ಟಂತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಎಲ್ಲರನ್ನೂ ಪ್ರಶ್ನೆ ಮಾಡಿದ್ದಾರೆ. ಅವರಿಗೆ ತಿಳಿದ ವಿಚಾರವನ್ನ ಅವರು ನೇರವಾಗಿ ಹೇಳ್ತಾರೆ, ನೇರವಾಗಿ ಕೇಳ್ತಾರೆ. ಸದನದಲ್ಲಿಯೂ ಸಿಎಂ ಅಸಹಾಯಕರಾಗಿದ್ದಾರೆ ಅಂತ ಹೇಳಿದ್ರು ಈ ಹಿಂದೆ ರಾಜಣ್ಣ ಹಿರಿಯರು. ಅವರು ಏನೇ ಇದ್ರೂ ನೇರವಾಗಿ ಹೇಳಿಕೆ ಕೊಡ್ತಾರೆ. ಸಿಎಂ ಭೇಟಿ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಹೇಳಿಕೆ ಇದು. ಒಂದೊಂದ್ಸಲ ಅನಿವಾರ್ಯವಾಗಿ ಅಸಹಾಯಕ ಪರಿಸ್ಥಿತಿಗೆ ಹೋಗ್ಬೇಕಾಗುತ್ತೆ, ಹಾಗಾಗುತ್ತೆ ಸಿಚುಯೇಷನ್. ಅದ್ರ ಬಗ್ಗೆ ಸಿಎಂ ಅವರೇ ಸ್ಪಷ್ಟನೆ ಕೊಡಬೇಕು. ನಮ್ಮ ಜಿಲ್ಲೆಯ ಅಭಿವೃದ್ಧಿ ವಿಚಾರಕ್ಕೆ ಸಿಎಂ ಭೇಟಿ ಆಗಿದೆ, ಇದರಲ್ಲಿ ಏನು ಅಂಥ ವಿಶೇಷತೆ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಜಬ್ಬಾರ್ನಿಂದ ವಿವರಣೆ ಪಡೆದು ಕ್ರಮ ಕೈಗೊಳ್ಳೋದು ಸೂಕ್ತ, ಈ ಬಗ್ಗೆ ಹೈಕಮಾಂಡ್ ಜೊತೆ ಮಾತನಾಡ್ತೇವೆ ಅಂತ ಡಿಕೆಶಿ ಹೇಳಿದ್ದಾರೆ. ಕಾದ್ ನೋಡೋಣ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲರನ್ನ ಪ್ರಶ್ನೆ ಮಾಡಿದರೆ ಯಾರು ಅದನ್ನೇನು ಪ್ರಶ್ನೆ ಎಲ್ಲ ಅವರಿಗೆ ತಿಳಿದಾಗ ಅದನ್ನು ಅವರು ನೇರವಾಗಿ ಹೇಳ್ತಾರೆ, ಅದೇನು ಹೊಸದಲ್ಲ. ಇಂದು ಕೂಡ ಸಾಕಷ್ಟು ಸರಿ ಕ್ಯಾಬಿನೆಟಲ್ಲಿ ಕೂಡ ಅದನ್ನು ಅವ್ರು ಹೇಳ್ತಾ ಇದ್ರು. ಅವರು ನೀವು ಗಟ್ಟಿ ಸಿದ್ದರಾಮಯ್ಯ ಆಗಬೇಕಂತ ಅವಾಗ ಹೇಳ್ತಿದ್ರು ಅವರು, ಈಗೂ ಅದನ್ನು ಹೇಳಿದ್ದಾರೆ ಅಷ್ಟೇ. ಇಲ್ಲ ಒಂದೊಂದು ಸಾರಿ ಕಾಂಪ್ರಮೈಸ್ ಆಗಬೇಕಾಗ್ತದೆ, ಅದೇ ಅಸಹಾಯಕ ಅಂತ ಹೇಳಿಕ್ಕಾಗೋಲ್ಲ. ಒಂದೊಂದು ಸಾರಿ ಪಕ್ಷದ ಹಿತದೃಷ್ಟಿಯಿಂದ, ಸರ್ಕಾರದ ಹಿತದೃಷ್ಟಿಯಿಂದ ಒಂದೊಂದು ಸಾರಿ ಕಾಂಪ್ರಮೈಸ್ ಆಗೋದು ಅನಿವಾರ್ಯ. ಎಲ್ಲರನ್ನ ಪ್ರಶ್ನೆ ಮಾಡಿದರೆ ಯಾರು ಅದನ್ನೇನು ಪ್ರಶ್ನೆ ಎಲ್ಲ ಅವರಿಗೆ ತಿಳಿದಾಗ ಅದನ್ನು ಅವರು ನೇರವಾಗಿ ಹೇಳ್ತಾರೆ, ಅದೇನು ಹೊಸದಲ್ಲ. ಇಂದು ಕೂಡ ಸಾಕಷ್ಟು ಸರಿ ಕ್ಯಾಬಿನೆಟಲ್ಲಿ ಕೂಡ ಅದನ್ನು ಅವ್ರು ಹೇಳ್ತಾ ಇದ್ರು. ಅವರು ನೀವು ಗಟ್ಟಿ ಸಿದ್ದರಾಮಯ್ಯ ಆಗಬೇಕಂತ ಅವಾಗ ಹೇಳ್ತಿದ್ರು ಅವರು, ಈಗೂ ಅದನ್ನು ಹೇಳಿದ್ದಾರೆ ಅಷ್ಟೇ. ಇಲ್ಲ ಒಂದೊಂದು ಸಾರಿ ಕಾಂಪ್ರಮೈಸ್ ಆಗಬೇಕಾಗ್ತದೆ, ಅದೇ ಅಸಹಾಯಕ ಅಂತ ಹೇಳಿಕ್ಕಾಗೋಲ್ಲ. ಒಂದೊಂದು ಸಾರಿ ಪಕ್ಷದ ಹಿತದೃಷ್ಟಿಯಿಂದ, ಸರ್ಕಾರದ ಹಿತದೃಷ್ಟಿಯಿಂದ